ಎಲ್ಲಣ್ಣ 2026ನೇ ಸಾಲಿನ ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯು ಗೊಂದಲದ ಗೂಡಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಚುನಾವಣೆಯ ಕುರಿತು ಸ್ಪಷ್ಟ ಮಾಹಿತಿ ನೀಡದಿರುವುದು, ವೋಟರ್ ಲಿಸ್ಟ್ ಪ್ರಕಟಣೆ ವಿಳಂಬವಾಗಿರುವುದು ಹಾಗೂ ಹಲವು ಶಿಕ್ಷಕರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿರುವುದಾಗಿ ಶಿಕ್ಷಕರ ತಂಡವೊಂದು ಅಸಮಾಧಾನ ವ್ಯಕ್ತಪಡಿಸಿದೆ. ಕಳೆದ 3 ತಿಂಗಳಿಂದ ಚುನಾವಣೆ ನಡೆಯಲಿದೆ ಎಂದು ಹೇಳಲಾಗುತ್ತಿದ್ದರೂ ಯಾವುದೇ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ ಎಂದು ಶಿಕ್ಷಕರು ಆರೋಪಿಸಿದ್ದಾರೆ. ಸುಮಾರು 20 ದಿನಗಳ ಹಿಂದೆ ಚುನಾವಣಾ ನೋಟಿಫಿಕೇಷನ್ ಹೊರಡಿಸಲಾಗಿದ್ದರೂ ಇದುವರೆಗೆ ಪ್ರಕ್ರಿಯೆಗಳು ಸರಿಯಾಗಿ ಮುಂದುವರಿಯದೇ ಇರುವುದರಿಂದ ಅನುಮಾನಗಳು ಹೆಚ್ಚಾಗಿವೆ ಎಂದು ತಿಳಿಸಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಬಂದ ಚುನಾವಣಾ ಅಧಿಕಾರಿಗಳು ಒಂದು ವೋಟರ್ ಲಿಸ್ಟ್ ಅನ್ನು ನೀಡಿದರೂ ಅದರಲ್ಲಿ ಅನೇಕ ಶಿಕ್ಷಕರ ಹೆಸರುಗಳು ಕಾಣಿಸದಿರುವುದು ಗಮನಕ್ಕೆ ಬಂದಿದೆ. ಇದು ಕೇವಲ ನಿರ್ಲಕ್ಷ್ಯವಲ್ಲ, ಬದಲಾಗಿ ರಾಜಕೀಯ ಉದ್ದೇಶದಿಂದ ಮಾಡಿದ ಕ್ರಮ ಎಂದು ಆರೋಪಿಸಲಾಗಿದೆ. ನಮ್ಮ ತಂಡವನ್ನು ಎದುರಿಸಲು ಆಗದೆ ಉದ್ದೇಶಪೂರ್ವಕವಾಗಿ ನಮ್ಮ ಬೆಂಬಲಿಗರ ಹೆಸರುಗಳನ್ನು ವೋಟರ್ ಲಿಸ್ಟ್ನಿಂದ ತೆಗೆದುಹಾಕಲಾಗಿದೆ ಎಂದು ಆರೋಪಿಸಿದ ಶಿಕ್ಷಕರು ಈ ಕುರಿತು ನ್ಯಾಯಸಮ್ಮತ ತನಿಖೆ ನಡೆಸಬೇಕು ಹಾಗೂ ಸರಿಯಾದ ವೋಟರ್ ಲಿಸ್ಟ್ ಪ್ರಕಟಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಶಿಕ್ಷಕರು ಒತ್ತಾಯಿಸಿದ್ದಾರೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026ರಿಂದ 31 5 ವರ್ಷದ ಅವಧಿಗೆ ಚುನಾವಣೆ ನಡೀಬೇಕಾಗಿತ್ತು. ಇವತ್ತಿಂದ ನಾಮಪತ್ರ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಕಳೆದ 1 ತಿಂಗಳಿನಿಂದಲೂ ಕೂಡ ಚುನಾವಣೆ ನಡೀತದೆ ಅಂತಕ್ಕಂಥ ಮಾತುಗಳು ಕೇಳ್ತಾ ಇದ್ದು ಹೊರತಾಗಿ ಯಾವುದೂ ಅಧಿಕೃತವಾಗಿರಲಿಲ್ಲ. ಈಗ 1 ವಾರದ ಕೆಳಗಡೆ ನೋಟಿಫಿಕೇಶನ್ ಮಾಡಿದರು. ನೋಟಿಫಿಕೇಶನ್ ನಂತರದಲ್ಲಿ ಯಾವುದೇ ಮಾರ್ಗಸೂಚಿ ಇಲ್ಲ, ವೋಟರ್ ಲಿಸ್ಟ್ ಇಲ್ಲ, ಎಲ್ಲಿ ಚುನಾವಣೆ ನಡೀತದೆ, ಏನು ನಡೀತದೆ ಅಂತಕ್ಕಂಥ ಯಾವುದೇ ಮಾಹಿತಿ ಕೂಡ ಇಲ್ಲಿವರೆಗೂ ಇರಲೇ ಇಲ್ಲ. ಸ್ಟಿಲ್ ಇವತ್ತಿನ ಬೆಳಗ್ಗೆದವರೆಗೂ ಕೂಡ ನಾವು 10:45 ಆದರೂ ಕೂಡ ಈ ಕಚೇರಿ ಆವರಣದಲ್ಲಿ ಯಾರೂ ಇರಲೇ ಇಲ್ಲ. ಇದೀಗ ಚುನಾವಣಾಧಿಕಾರಿಗಳು ಬಂದಿದ್ದಾರೆ. ಎಕ್ಸಾಕ್ಟ್ 11 ಗಂಟೆ ಆರಂಭ ಮಾಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದು ಅವರನ್ನು ಕೇಳಿದ್ವಿ, ಸರ್ ವೋಟರ್ ಲಿಸ್ಟ್ ಕೊಡ್ರಿ ಅನ್ನೋ ಕಾರಣಕ್ಕೋಸ್ಕರ. ಅವರು ಯಥಾವತ್ತಾಗಿ ಚುನಾವಣಾಧಿಕಾರಿ ನಮಗೆ ಮತದಾರರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ BO ಆಫೀಸಿಂದ ಏನು ಮತದಾರರ ಪಟ್ಟಿ ಕೊಟ್ಟಿರ್ತಾರೆ ಅದನ್ನು ಆಸ್ ಇಟ್ ಈಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೆಸೆಂಟ್ ಇರತಕ್ಕಂಥ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅದನ್ನು ಅನುಮೋದನೆಯನ್ನು ಕೊಡಬೇಕು. ಅವರು ಕೊಟ್ಟ ನಂತರದಲ್ಲಿ ಏನಪ್ಪ ಅಂತಂದರೆ ರಾಜ್ಯದವರು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಇಲ್ಲಿ ನೋಡ್ರಿ ಒಂದ್ಸರಿ ಈಗ ತಾಲೂಕು ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥವರು ಸೈನ್ ಮಾಡಿರ್ತಕ್ಕಂಥ, ಅದಕ್ಕೆ ಕೊನೆಯದಾಗಿ ರಾಜ್ಯ ಸಂಘದವರು ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಇವರೇ ಮೊದಲನೇದಾಗಿ ತಾಲೂಕದವರು, ಜಿಲ್ಲಾದವರೇ ನಮ್ಮ ಹೆಸರುಗಳನ್ನು ಈ ಪಟ್ಟಿಯಲ್ಲಿ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ಹಿಂಗಾಗಿ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ನಾವು ಚುನಾವಣೆ ನಿಲ್ಲೋದಕ್ಕಾಗಲಿ, ಚುನಾವಣೆ ಮತ ಚಲಾಯಿಸೋದಕ್ಕಾಗಲಿ ಯಾವುದೇ ಅಧಿಕಾರ ಇಲ್ಲ ಅಂತಕ್ಕಂಥದ್ದು. ಇದು ಹೊಸ ಪರಿಪಾಠ ಏನಲ್ಲ. ರಾಯಚೂರು ಜಿಲ್ಲೆಗೆ ಕೆಲವೊಬ್ಬರು ಅಯೋಗ್ಯರು ಏನು ಮುಂಚೆಯಿಂದ ಈ ಒಂದು ಪರಿಪಾಠವನ್ನು ಹಾಕೊಂಡ್ಬಂದಿದ್ದಾರೆ, ಅದೇ ಪರಿಪಾಠವನ್ನು ಈ ಅಯೋಗ್ಯರು ಮುಂದುವರಿಸಿಕೊಂಡು ಹೋಗಿರ್ತಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಖಂಡಿಸ್ತಾ ಹೇಳ್ತಾ ಇದ್ದೀನಿ. 100% ಸರ್, ಇದು ಸತ್ಯ. ನನ್ನನ್ನ ಮತ್ತು ನಮ್ಮ ಟೀಮನ್ನ ಎದುರಿಸ್ತಕ್ಕಂಥ ಶಕ್ತಿ ಈಗೇನು ಹಿಂದೆ ರೂಲಿಂಗ್ ಮಾಡಿದ್ದಾರೆ ಮತ್ತು ಈ ಕಳೆದ 5 ವರ್ಷಗಳೇನು ರೂಲಿಂಗ್ ಮಾಡಿದ್ದಾರೆ ಅವ್ರು ಯಾರಿಗೂ ಕೂಡ ಶಕ್ತಿ ಇಲ್ಲ. ಅವರು ಶಕ್ತಿ ಏನರು, ಅವರಿಗೆ ಸಂಘಟನೆನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕಳೆದ ಚುನಾವಣೆಯಲ್ಲಿ ಕೂಡ ಇವರೆಲ್ಲ ಯಾವುದೋ ಮೂಲೆಯಲ್ಲಿ ಬಿದ್ದಿದ್ರು. ನಾವೇ ತಂಡವನ್ನು ಕಟ್ಕೊಂಡು ನಂದೀಶಣ್ಣ ನಮ್ಮ ನೇತೃತ್ವದಲ್ಲಿ ನಾವು ಟೀಮನ್ನು ಮಾಡ್ಕೊಂಡು ಇವ್ರು ಎಲ್ಲೆಲ್ಲೋ ಬಿದ್ದವ್ರು ಕರ್ಕೊಂಡ್ಬಂದು ಅಧಿಕಾರ ಕೂಡಿಸಿದ್ವಿ. ಈಗ ಅದೇ ಹಿಂದೆ ಮಾಡಿರ್ತಕ್ಕಂಥವ್ರು ಏನು ಮಾಡಿದ್ರು ಅದೇ ಹೆಸರು ಬಿಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಅದೇ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಇಡೀ ರಾಯಚೂರು ತಾಲೂಕಿನ ಟೀಚರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಸಂಘಟನೆ ವಿಚಾರದಲ್ಲಿ ನಮ್ಮನ್ನ ಯಾವತ್ತೂ ಶಬಾಸ್ಗಿರಿ ಕೊಟ್ಕೊಂಡು ನಮ್ಮ ಬೆನ್ನಿಗೆ ನಿಂತಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಸಿಗ್ತವೆ ಅಂತಕ್ಕಂಥದ್ದು. ಆ ಕಾರಣದಿಂದ ಅವರಿಗೆ ಸಂಘಟನೆ ಇಲ್ಲ. ಒಂದು ಟೀಚರ್ಸ್ ಅವ್ರಿಗೆ ಯಾರು ಬೆನ್ನು ತಟ್ಟಂಗೆ ಇಲ್ಲ, ಯಾರೋ ಜೊತೆ ಬರಂಗೇ ಇಲ್ಲ, ಸುಮ್ಮನೆ ಎದುರಿಸ್ತಾರೆ ಬೆದರಿಸ್ತಾರೆ ಕಾರಣಕ್ಕೆ ಟೀಚರ್ಸ್ ದೂರ ಇರ್ತಾರೆ. ಆದ್ರೆ ಪ್ರೀತಿ ವಿಶ್ವಾಸವನ್ನು ಗೆದ್ದಿರೋದ್ರಲ್ಲಿ ನಾವು ಯಾವತ್ತೂ ಮುಂಚೂಣಿಯಲ್ಲೇ ಇದೀವಿ ಅನ್ನೋ ಕಾರಣಕ್ಕೆ ಹೋಗ್ಲಿ ಪರವಾಗಿಲ್ಲ. ಮಹಾಂತೇಶನ ನೀವು ಹೆಸರು ಬಿಡ್ತೀರಿ ಅಂದ್ರೆ ಪರವಾಗಿಲ್ಲ, ಮಹಾಂತೇಶನ ಹೆಣ್ತಿದ ಹೆಸರು ಬಿಡ್ತಾರೆ ನೀವು ಅಂದ್ರೆ ನನಗಿಂತ ನಾನು ಹೆಂಡತಿ ಪವರ್ಫುಲ್ ಅಥವಾ ನಾನು ಹೆಂಡತಿಗೆ ನಾನು ಪವರ್ಫುಲ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇಷ್ಟು ನೀಚ ಬುದ್ಧಿ, ಇಷ್ಟು ಕೆಟ್ಟ ಬುದ್ಧಿಗಳನ್ನು ಯಾಕೆ ಮಾಡ್ತಿದ್ದೀರಿ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ನಾವು ಚುನಾವಣೆಗೆ ಖಂಡಿತವಾಗ್ಲೂ ಹೋಗ್ತೀವಿ. ನನ್ನ ಹೆಸರು ಇಲ್ಲ ಅಂದ್ರೂ ಹೊಸರ ಚುನಾವಣೆ ಮಾಡಿವಿ. ಯಾರ್ಯಾರನ್ನ ಅದೇ ಈಗ ಹೇಳಿದಿಲ್ಲ, ಈಗ ಅಧಿಕಾರ ಅನುಭವಿಸಿರ್ತಕ್ಕಂಥ ಈ ಅಯೋಗ್ಯರನ್ನೆಲ್ಲ ಕರ್ಕೊಂಬಂದು ನಾವೇ ಕೂಡಿಸಿದೀವಿ. ಈಗ ಮತ್ತೆ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಮತ್ತೆ ಟೀಚರ್ಸ್ ಮುಂದೆ ಹೋಗ್ತೀವಿ, ಮತ್ತೆ ಚುನಾವಣೆಯನ್ನ ಗೆಲ್ತೀವಿ. ಅದರ ಮಧ್ಯದಲ್ಲಿ ಕೂಡ ಕಾನೂನು ಹೋರಾಟಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನ್ನೆ ಕೂಡ ಗುಲ್ಬರ್ಗ ಬೆಂಚಿ ಬಂದಿದೆ, ಬೆಂಗಳೂರು ಬೆಂಚಿ ಬಂದಿದೆ, ಸಿದ್ಧತೆ ಮಾಡ್ಕೊಂಡು ಅವ್ರು ಹೇಳಿದ್ರು ವೋಟರ್ ಲಿಸ್ಟ್ ಹೆಸರಿಲ್ಲ ಅದಕ್ಕೆ ನಮ್ಮ ದಾಖಲೆ ಬೇಕು ಅಂತ. ನಾವು ದಾಖಲೆಯನ್ನು ಕೂಡ ಈ ಪಡ್ಕೊಂಡಿದ್ದೀವಿ. ಮತದಾರ ಪಟ್ಟಿ ಕೊಟ್ಟಿರ್ತಕ್ಕಂಥದಕ್ಕೆ ರಿಸಿಪ್ಟ್ ಪಡ್ಕೊಂಡಿದ್ದೀವಿ. ಎಲ್ಲ ರೀತಿ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಏನಾಗಿದೆ ರಾಯಚೂರು ತಾಲೂಕಿನಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಅಂದ್ರೆ ಒಂದು ಪೆಡಂಭೂತ ಬಹಳ ಕೆಟ್ಟ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಮಾಧ್ಯಮದವರಿಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮವನ್ನು ನಡೆಸಿಕೊಡಲು ಬಂದಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಗೋಪೇಣ್ಣವರಿಗೆ ಮತ್ತೆ ಯಲ್ಲಪ್ಪಣ್ಣವರಿಗೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು,
ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಮಾಧ್ಯಮದವರಿಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮವನ್ನು ನಡೆಸಿಕೊಡಲು ಬಂದಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಗೋಪೇಣ್ಣವರಿಗೆ ಮತ್ತೆ ಯಲ್ಲಪ್ಪಣ್ಣವರಿಗೆ ಮತ್ತು ಬಿಪಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಮಾಧ್ಯಮದವರಿಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮವನ್ನು ನಡೆಸಿಕೊಡಲು ಬಂದಿರುವಂತಹ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಗೋಪೇಣ್ಣವರಿಗೆ ಮತ್ತೆ ಯಲ್ಲಪ್ಪಣ್ಣವರಿಗೆ ಮತ್ತು ಬಿಪಿ ನಮ್ಮ ರಾಯಚೂರಿನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ವಸಂತ್ ಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕಂಡಿದ್ದೀವಿ. ಬಿಜೆಪಿಯಲ್ಲಿರ್ತಕ್ಕಂಥವರೆಲ್ಲರೂ ಹುಚ್ಚು ನಾಯಿಗಳು ಅಂತಕ್ಕಂಥ ಪದವನ್ನ ಸನ್ಮಾನ್ಯ ಎ ವಸಂತ್ ಕುಮಾರ್ ಅವರು ಬಳಸಿದ್ದಾರೆ. ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಬಿಜೆಪಿಗರು ಹುಚ್ಚು ನಾಯಿಗಳು ಅವು ಹಾಗೆ ಬುಗುಳ್ತವೆ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಅದರಲ್ಲಿ ಸಣ್ಣ ವ್ಯತ್ಯಾಸ, ಕರೆಕ್ಷನ್. ಬಿಜೆಪಿಗರು ನಾಯಿಗಳು ನಿಜ, ಆದರೆ ಕಳ್ಳರನ್ನ ಕಂಡ್ರೆ ಬೊಗಳ್ತಾವ, ಸುಮ್ಮನೆ ಬೊಗಳಂಗಿಲ್ಲ. ಕಳ್ಳರನ್ನ ಕಂಡ್ರೆ ಮಾತ್ರ ಬೊಗಳ್ತಾವ. ಯಾಕಂದ್ರೆ ಇವತ್ತ ಪೊಲೀಸ್ ಇಲಾಖೆಯವರು ಕೂಡ ನಾಯಿಗಳನ್ನ ಬಳಸಿ ಇವತ್ತ ಕಳ್ಳರ ಹಿಡಿತಾರೆ. ಇವತ್ತ ಕಾಂಗ್ರೆಸ್ನ ಕಳ್ಳರನ್ನ ಕಂಡ್ರೆ ಇವತ್ತ ಬಿಜೆಪಿಗೂ ನಿಯತ್ತಿನ ನಾಯಿಗಳು. ನಾಯಿಗೆ ಹೋಲಿಸಿದಾರಲ್ಲ, ಅದರಷ್ಟು ನಿಯತ್ತಿನ ಪ್ರಾಣಿ ಇನ್ನೊಂದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ ವಸಂತ್ ಕುಮಾರ್ ಅವರಿಗೆ. ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರನ್ನ ಗೌರವಿಸುವುದು ಅವ್ರಿಗೆ ಗೊತ್ತಿಲ್ಲ. ಯಾವತ್ತೂ ವಸಂತ್ ಕುಮಾರ್ ಅವರು ಈ ರೀತಿ ಪದ ಬಳಕೆಯನ್ನು ಮಾತಾಡೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದಿಲ್ಲ ವಸಂತ್ ಕುಮಾರ್ ಅವರು. ಖರ್ಗೆ ಅವರು ಕುಟುಂಬಕ್ಕೆ ಮಾತ್ರ ಯಾರಾದ್ರೂ ಏನಾದ್ರು ಮಾತ್ರ ಪ್ರೆಸ್ ಮೀಟ್ ಮಾಡ್ತಾರೆ. ಇವತ್ತು ಬಹಳ ಸಲ ನಾನು ಜಿಲ್ಲಾಧ್ಯಕ್ಷನಾಗಿದ್ದ ಅವ್ರನ್ನ ಹೆಚ್ಚು ಗಮನಿಸ್ತಾ ಇರೋದು ಏನಂದ್ರೆ, ಪ್ರತಿ ಬಾರಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಯಾರಾದ್ರೂ ಮಾತನಾಡ್ತಾರೆ. ಇವತ್ತು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಾರೆ. ಇವತ್ತು ಯಾರ ಬಗ್ಗೆ ಅವರಿಗೆ ಕಾಳಜಿಲ್ಲ. ಯಾಕಂದ್ರೆ ಆ ಖರ್ಗೆ ಕುಟುಂಬವನ್ನ ಓಲೈಸುವುದು ಅವರ ಒಂದು ಉದ್ದೇಶ ಆಗಿದೆ. ವಸಂತ್ ಕುಮಾರ್ ಅವರಿಗೆ ಖರ್ಗೆ ಕುಟುಂಬವನ್ನ ಓಲೈಕೆ ಮಾಡೋದೊಂದೇ ಅವರ ವೃತ್ತಿ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಿಜೆಪಿ ಪಕ್ಷ ಗರ್ವ ಮತ್ತು ಶ್ರಮದಿಂದ ಕಟ್ಟಿದ ಪಕ್ಷವಾಗಿದ್ದು, ಯಾವುದೋ ಒಂದು ಕುಟುಂಬದ ಹೆಸರನ್ನು ಇಟ್ಟುಕೊಂಡು ದೇಶಕ್ಕೆ ಯಾವುದೇ ಕೊಡುಗೆಯನ್ನು ನೀಡದೆ ಆಡಳಿತ ನಡೆಸುವ ಪಕ್ಷವಲ್ಲವೆಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಹೇಳಿದರು. ನಗರದ ಆಶಾಪುರಿ ಕನ್ವೆನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ್ ದೀನದಯಾಳ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಬಿಜೆಪಿ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. ಗರ್ವ ಮತ್ತು ತ್ಯಾಗದಿಂದ ಕಟ್ಟಿದ ಈ ಪಕ್ಷವು ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದ್ದ ಪಕ್ಷವಾಗಿ ಹೆಸರುವಾಸಿಯಾಗಿದೆ. ಪಕ್ಷ ನಿರ್ಮಾಣದಲ್ಲಿ ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನಗಳಿವೆ ಎಂದು ಹೇಳಿದರು. ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು ಹಾಗೂ ಸಂಘಟಿಸುವುದು ಪ್ರತಿಯೊಬ್ಬ ಕಾರ್ಯಕರ್ತ ಕರ್ತವ್ಯವಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿಯು ಕಾರ್ಯಕರ್ತರದೇ ಆಗಿದೆ ಎಂದು ಹೇಳಿದರು. ಅದೇ ರೀತಿ ನಮ್ಮ ಮಾಜಿ ಕಾರ್ಯಕ್ರಮದ ಮುಂದಿನ ಘಟ್ಟ ಕಾರ್ಯಕ್ರಮಕ್ಕೆ ನಮ್ಮ ನಗರ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ BLA ನಮ್ಮ ನಗರದ ಸುಳಿಸಿ ಕಟ್ಟಿದಂತ ಪಕ್ಷ ಯಾವುದಾದ್ರೆ ಜಗತ್ತಿನಲ್ಲಿ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸದಸ್ಯರಿರುವಂತಹ ಪಕ್ಷ ಯಾವ್ದಾದ್ರಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಅತಿ ಹೆಚ್ಚು ಸದಸ್ಯರು, ಇವನ್ ಇನ್ಕ್ಲೂಡಿಂಗ್ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಇಷ್ಟೊಂದು ಸದಸ್ಯರಿಲ್ಲ. ಅದಕ್ಕಿಂತ ಜಾಸ್ತಿ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದೆ ಬಹಳಷ್ಟು
ಕೊಡುಗೆ ಮತ್ತು ತ್ಯಾಗ ಮಾಡಿದ್ದಾರೆ. ಅವರೆಲ್ಲ ತ್ಯಾಗ, ಕೊಡುಗೆ, ಬೆವರು ಸುರಿಸಿ ಏನ್ ಪಕ್ಷ ಕಟ್ಟಿದ್ದಾರೆ, ಅವರ ಕಷ್ಟದಿಂದ ಕಟ್ಟಿದಂತ ಪಕ್ಷದಲ್ಲಿ ಅಧಿಕಾರ ಹಿಡಿದವರು ನಾವು ನೀವು ಅಂತ ಹೇಳಿಕ್ಕೆ ಬಯಸಿಲ್ಲ. ಯಾಕಂದ್ರೆ ಇದು ನಾವು ಯಾವುದೇ ರೀತಿ ಕಷ್ಟಪಡಲಾರ್ದಾಗೆ ಪಕ್ಷ ಒಂದು ಲೆವೆಲಿಗೆ ಬಂದ್ಮೇಲೆ ಪಕ್ಷಕ್ಕೆ ಬಂದು ನಾವು ಟಿಕೆಟ್ ತಗೊಂಡು ನಮ್ಮನ್ನ ನಿಮ್ಮೆಲ್ಲರ ಶ್ರಮದಿಂದ ಆರಿಸಿ ಇವತ್ತು ಸತತ 3 ಬಾರಿ ಶಾಸಕರನ್ನು ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ರಾಯಚೂರು ನಗರ ಮಂಡಲದ ಬಿಜೆಪಿ ಕಾರ್ಯಕರ್ತರಿಗೆ ಸಂತದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮೆಲ್ಲರ ಕರ್ತವ್ಯ, ಇವತ್ತು ಚುನಾವಣೆ ಬಂದಂತ ಸಮಯದಲ್ಲಿ ನಾವು ನೀವು ಒಗ್ಗೂಡಿ ಚುನಾವಣೆ ಮಾಡಿ ಮನೆಗೆ ಹೋಗುವಂತಹದ್ದು ಅಲ್ಲ. ಇವತ್ತಿನ ಆ ಕಾಲ ಇಲ್ಲ. ಹಾಗಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲೂ ಇಂಥ ಕಾರ್ಯಕ್ರಮಗಳು ಮಾಡಿ ಒಂದು ರಾತ್ರಿ ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿ ನಾವಿದ್ದು ಒಬ್ಬರಿಗೊಬ್ರು ನಮ್ಮ ಕಷ್ಟಗಳನ್ನು ತಿಳ್ಕೊಳ್ಳುವಂತ ಕೆಲಸ ಆಗ್ಬೇಕು. ನಿಮ್ಮ ಮನಸ್ಸುಗಳು ಒಂದಾಗುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಇವತ್ತು ಪ್ರಶಿಕ್ಷಣ ವರ್ಗ ಮಾಡಿ ಒಂದು ದಿನ ನಾವು ಇಲ್ಲೇ ಉಳಿಯುವಂತ ಕಾರ್ಯಕ್ರಮ ರೂಪಿಸಿಕೊಟ್ಟು ನಮ್ಮ ಹಿರಿಯರು ಆದೇಶಿಸಿದರೆ ಅದ್ರ ಪ್ರಕಾರ ನಾವು ನೀವೆಲ್ಲರೂ ಇಲ್ಲಿದ್ದು ನಿಮಗೇನ್ ತೊಂದರೆಗಳಿದೆ ಪಾರ್ಟಿಯಲ್ಲಿ, ನಿಮ್ಗೆ ಕಾರ್ಯಕ್ರಮಗಳು ಏನ್ ಪಕ್ಷ ವಹಿಸಿಕೊಟ್ಟಿದೆ, ಯಾವ ರೀತಿಯಲ್ಲಿ ತಾವು ಮಾಡ್ತಾ ಇದ್ದೀರಿ, ಯಾವ ರೀತಿ ಮುಂದೆ ನಮಗೆ ಕಾರ್ಯಕ್ರಮಗಳು ಒಪ್ಪಿಸ್ತಾರೆ, ಯಾವ ರೀತಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ಜೋಡಿಸಿಕೊಳ್ಳಬೇಕು ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಹಿರಿಯರು ಸವಿಸ್ತರವಾಗಿ ನಮಗೆ ಹೇಳಲಿದ್ದಾರೆ. ಆ ಎಲ್ಲ ವಿಷಯಗಳನ್ನು ಕೇಳಿ ಮುಂದೆ ಬರುವಂತ SIR ಆಗಿರ್ಬೋದು, ಸೆನ್ಸಸ್ ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ತಿಳಿಸುವುದನ್ನು ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳಿ ಬರುವಂತ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಲಿಕ್ಕೆ, ಮುಂದೆ ಬರುವಂತ ದಿನಗಳು ಬಹುಶಃ ನಮ್ಮ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾವ, ಗ್ರಾಮ ಪಂಚಾಯತ್ ಬರ್ತಾವ, MP ಬರ್ತಾವ, TP ಬರ್ತಾವ, MP ಎಲೆಕ್ಷನ್, ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾವ. ಹಾಗಾಗಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ರೀತಿಯಲ್ಲಿ ಕಟ್ಟುವಂತ ವ್ಯವಸ್ಥೆ ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ವೇದಿಕೆ ಮೇಲಿದ್ದಂತೆ ಎಲ್ಲ ಮುಖಂಡರಿಗೆ ಕೊಡಬೇಕಂತ ಹೇಳಿ ನನ್ನ 2 ಮಾತುಗಳು. ಶಂಕರನವರು ಅನೇಕ ವಿಚಾರಗಳನ್ನು ಹೇಳಿದ್ರು. ಜನಸಂಘದ ವಿಚಾರಗಳನ್ನ ತಿಳ್ಕೋಬೇಕು ಮತ್ತು ಜನಸಂಘದ ವಿಚಾರ ನಿಜವಾಗ್ಲೂ ಗೊತ್ತಾಗಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟ ಕೂಡ ಗೊತ್ತಾಗಬೇಕು. ಬ್ರಿಟಿಷರ ನಮಗೆ ಬಿಡುವಾಗ ನಮ್ಮ ವಿಭಜನೆ ಮಾಡಿಬಿಟ್ರು. ಆ ವಿಭಜನೆ ಮಾಡಿದಂದ್ರಿಂದ ತದನಂತರ ಬಂಗಾಳ ವಿಭಜನೆ ಆಗ್ತಾ ಇತ್ತು. ಪಾಕಿಸ್ತಾನ ಅವರು ಬಂಗಾಳವನ್ನ ಡಿವೈಡ್ ಮಾಡಿ ವಶಕ್ಕೆ ಕೊಟ್ಟಿದ್ರು. ಅವಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ಜವಾಹರ್ಲಾಲ್ ನೆಹರು ಅವರು ಇದರಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾಗ ಅವರು ಇಲ್ಲ ಬಂಗಾಳ ವಿಭಜನೆ ಮಾಡಿ ಬರೋದಿಲ್ಲ ಅಂತ ಸತ್ಯಾಗ್ರಹ ಮಾಡ್ತಾರೆ. ಸತ್ಯಾಗ್ರಹ ಮಾಡಿದ ನಂತರ ಆ ಪರಿಣಾಮ ಅರ್ಧ ಬಂಗಾಳ ನಮ್ಗೆ ಬಿಟ್ಟು ಇವತ್ತಿಗೆ ಪಶ್ಚಿಮ ಬಂಗಾಳ ಬಿಟ್ಟಿವಲ್ಲ. ಆದ್ರೆ ಅವ್ರ ಮೇಲೆ ಏನಪ್ಪ ಇವರು ಬರೀ ಡಿವೈಡ್ ಅಂಡ್ ರೂಲ್ ಮಾಡುವಂತ ಪಾಲಿಸಿ ಇನ್ನೂ ಈ ಜವಾಹರ್ಲಾಲ್ ನೆಹರು ಅವರು ಕ್ಯಾಬಿನೆಟ್ ಮುಂದುವರಿಸಿದ್ದಾರೆ ಅಂತ ಹೇಳಿ ನೋವಿನಿಂದ ಅವರು ಕ್ಯಾಬಿನೆಟ್ ಇಂದ ರಿಸೈನ್ ಮಾಡ್ತಾರೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ ಹೋರಾಟ ಮಾಡ್ತಾರೆ. ತದನಂತರ ಅವರು ಕೂಡ